ಈಗ ಜಾಂಗೀರ್ ಮಾಡೋಣ. ಒಂದು 250 ಗ್ರಾಮ್ ಉದ್ದಿನ ಬೇಳೆ ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡೋಣ ಒಂದು 2 ನೀರಲ್ಲಿ. ವಾಶ್ ಮಾಡಿಬಿಟ್ಟು ಹೊಸ್ತ ನೀರು ಹಿಡ್ದು ಒಂದು 2 ಗಂಟೆ ಟೈಮ್ ನೆನೆ ಹಾಕ್ಬಿಡೋಣ. 2 ಗಂಟೆ ಟೈಮ್ ಆಯಿತು. ಈಗ ಇದನ್ನು ಸೋಸ್ಕೊಂಡು ರುಬ್ಕೊಂಬಿಡೋಣ. ಈ ಥಿಕ್ನೆಸ್ ಇರಬೇಕು. ಇದನ್ನು ಒಂದು 15 ನಿಮಿಷ ಮಿಕ್ಸ್ ಮಾಡಬೇಕು. ಈಗ ಬಿರಿ ಹಿಟ್ಟನ್ನ ಒಂದು 5 ನಿಮಿಷ ಮಿಕ್ಸ್ ಮಾಡೋಣ. ಒಂದು 50 ಗ್ರಾಮ್ ಅಕ್ಕಿ ಹಿಟ್ಟು ಹಾಕ್ಕೊಂತೀನಿ. ಮತ್ತೆ ಒಂದು 5 ನಿಮಿಷ ಮಿಕ್ಸ್ ಮಾಡೋಣ. ಕ್ಲೀನಾಗಿ ಮಿಕ್ಸ್ ಮಾಡಬೇಕು, ಗಂಟಿಲ್ದಂಗೆ. ಒಂದು 15 ನಿಮಿಷ ಮಿಕ್ಸ್ ಮಾಡ್ತಾನೆ ಇರ್ಬೇಕು ಇದನ್ನು ಟೋಟಲಾಗಿ. ಅಕ್ಕಿ ಹಿಟ್ಟು ಮಿಕ್ಸ್ ಆಗಿದೆ. ಈಗ ಒಂದು ಸ್ವಲ್ಪ ಕಲರ್ ಹಾಕೊಳ್ಳೋಣ. ಯಾವ ಕಲರ್ ಬೇಕಾದ್ರೆ ಹಾಕೊಬೋದು. ಕೇಸರಿ, ಅರಿಶಿನ. ಇದನ್ನು ಒಂದು 5 ನಿಮಿಷ ಮಿಕ್ಸ್ ಮಾಡೋಣ. ಮತ್ತೆ ಅಲ್ಲಿಗೆ 15 ನಿಮಿಷ ಆಗುತ್ತೆ. ಈ ಥಿಕ್ನೆಸ್ ಇರಬೇಕು. ಈಗ ಒಂದು 3/4 kg ಸಕ್ಕರೆ ಹಾಕ್ಕೊಂಡು ಸಕ್ಕರೆ ಪಾಕ ತೆಗೆಯೋಣ. ಸಕ್ಕರೆ ಮುಳುಗಷ್ಟು ನೀರು ಹಾಕ್ಕೊಳ್ಳೋಣ. ಒಲೆ ಹಚ್ಚಿ ಈ ಸಕ್ಕರೆ ಕರಗೋ ತನಕ ತಿರ್ಸ್ತಾ ಇರಬೇಕು, ಇಲ್ಲ ತಳ ಹಿಡಿದು ಬಿಡುತ್ತೆ ಸಕ್ಕರೆ. ನಿಧಾನಕ್ಕೆ ತಿರ್ಸ್ಬೇಕು. ಸಕ್ಕರೆ ಕರಗಿತೆ. ಒಂದು 2 ಏಲಕ್ಕಿ ಹಾಕೊಳ್ಳೋಣ. ಇಡೀ ಏಲಕ್ಕಿ ಹಂಗೆ ಹಾಕೊಳ್ಳೋಣ, ಕುಟ್ಟೋದು ಬೇಡ. ಒಂದು ಸ್ವಲ್ಪ ಕಲರ್ ಹಾಕೊಳ್ಳೋಣ. ಒಂದು ತಂತಿ ಪದ ಬಂದರೆ ಸಾಕು. ಬಂತು. ಸ್ವಲ್ಪ ನಿಂಬೆಹಣ್ಣು ಹಾಕೊಳ್ಳೋಣ. ಸ್ವಲ್ಪ ಅಂದರೆ 2 ಹನಿ. ಯಾಕೆ ಅಂದರೆ ಸಕ್ಕರೆ ಆಗಬಾರ್ದು ಅದು. ನಿಂಬೆಹಣ್ಣು ಹಾಕ್ಕೊಂಡು ತೆಗೆದು ಸೈಡಿಗೆ ಇಟ್ಬಿಡೋಣ ಇದನ್ನು. ಈಗ ಒಂದು 3/4 ಲೀಟ್ರ್ ಎಣ್ಣೆ ಹಾಕ್ಕೊಂಡು ಒಂದು ತವದ ಮೇಲೆ ಈ ಥರ ಒಂದು ಪ್ಲಾಸ್ಟಿಕ್ ಕವರಲ್ಲಿ ತುಂಬ್ಕೊಂಬಿಡ್ಬೇಕು. ಎಣ್ಣೆ ಕವರು, ಹಾಲು ಕವರು, ಯಾವ ಕವರಲ್ಲಿ ಆದರೂ ಆಯಿತು. ಇಲ್ಲ ಬಟ್ಟೆಯಲ್ಲೂ ಬಿಡ್ಬೋದು. ಈ ಥರ ಯಾವ ಡಿಸೈನ್ ಬೇಕೋ ಆ ಥರ ಡಿಸೈನ್ ಬಿಟ್ಕೊಂಬಿಡೋದು. ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು. ಎಣ್ಣೆ ಫುಲ್ಲು ಕಾದಿರಬಾರ್ದು. ತುಂಬ ಉರಿಯಲ್ಲಿ ಮಾಡಿದ್ರೆ ಮೇಲ್ಗಡೆ ಕರ್ಗ್ಬಿಡುತ್ತೆ, ಒಳಗಡೆ ಬೆಂದಿರಲ್ಲ, ಇಟ್ಟಿರುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಬೇಕು ಇದನ್ನು. ಈಗ ತಿರ್ಸ್ಬಿಟ್ಕೊಂಬಿಡೋಣ. ಒಂದು ಸೈಡ್ ಬೆಂದಿದೆ. ಒಂದು 7 ನಿಮಿಷ ಆಗಿದೆ ಒಂದು ಸೈಡ್ ಬೇಯೋಕ್ಕೆ. ಇನ್ನೊಂದು 3 ನಿಮಿಷದಲ್ಲಿ ತೆಗೆದುಬಿಡ್ಬೋದು. ಒಂದು 10 ನಿಮಿಷ ಲೆಕ್ಕ. ವೀಡಿಯೋ ಚೆನ್ನಾಗಿ ಕಾಣಲಿ ಅಂತ ದೋಸೆ ತವದ ಮೇಲೆ ಹಾಕ್ಕೊಂಡಿದ್ದೀನಿ ನಾನು. ಬಾಣಲೆಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ.
ಬೆಂತು ತೆಗೆದ್ಬಿಡೋಣ. ತೆಗ್ದು ಪಾಕದಲ್ಲಿ ಹಾಕ್ಬಿಡೋಣ. ಪಾಕ ಲೈಟಾಗಿ ಬಿಸಿ ಇರಬೇಕು, ಪಾಕ ತಣ್ಣಗಿರಬಾರ್ದು. ಇನ್ನೊಂದು ಸತಿ ಬಿಟ್ಕೊಳ್ಳೋಣ. ಜಾಂಗ್ರಿ ಪಾಕದಲ್ಲಿ ಹಾಕೋದು ಇನ್ನೊಂದು ಸತಿ ತೋರಿಸ್ತೀನಿ. ಈ ಸತಿ ನೋಡಿ ತೋರಿಸ್ತೀನಿ. ಒಂದು ಸೈಡ್ 7 ನಿಮಿಷ, ಒಂದು ಸೈಡ್ 3 ನಿಮಿಷ ತೆಗೆದು ಪಾಕದಲ್ಲಿ ಹಾಕೊಂಬಿಡ್ಬೇಕು. ಹಾಕೊಂಬಿಟ್ಟು ಈ ಕಡೆ 30 ಸೆಕೆಂಡ್, ಆ ಕಡೆ 30 ಸೆಕೆಂಡ್ ತಿರ್ಸ್ಬಿಟ್ಟು ತೆಗೆದುಬಿಡ್ಬೇಕು. ಪಾಕದಲ್ಲಿ ಬಿಡಬಾರ್ದು. ಪಾಕ ಸ್ವಲ್ಪ ಬಿಸಿ ಇರಬೇಕು. 1 ನಿಮಿಷದಲ್ಲೇ ತೆಗೆದುಬಿಡ್ಬೇಕು. ಸಾಕು, ಪಾಕ ಕುಡಿದಿದ್ದು. ತೆಗೆದ್ಬಿಡೋಣ ಈಗ. ಇದೇ ಥರ ಎಲ್ಲ ಜಾಂಗ್ರಿನೂ ಮಾಡ್ಕೊಂಬಿಡೋಣ. ಇದು ಹೆಚ್ಚು ಕಮ್ಮಿ ಒಂದು 2 ಗಂಟೆ ಟೈಮ್ ಆಗುತ್ತೆ. ಜಾಂಗ್ರಿ ರೆಡಿ ಆಯಿತು. ಕಡಿಮೆ ಖರ್ಚಲ್ಲಿ ಜಾಂಗ್ರಿ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.